ಇರ್ತಕ್ಕಂಥ ಬೈರ್ಮಂಗಲದಿಂದ ಬಂದಿರತಕ್ಕಂಥ ಜಯಮ್ಮ ಅವರು ಮಾತಾಡ್ತಾರೆ. ಆಮೇಲೆ ನಮ್ಮ ರೈತ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪ ಗುಡುಗಿದರೆ ಕೇಳಿಸ್ತಾ ಇಲ್ಲ. ಯಡಿಯೂರಪ್ಪ ಗುಡುಗಿದರೆ ಯಡಿಯೂರಪ್ಪನವ್ರು ಮಾತಾಡ್ತಾರೆ. ಈಗ ಜಯಮ್ಮ ಅವರು ಮಾತಾಡ್ತಾರೆ. ನಾವು ಬೈರ್ಮಂಗಲ ಬಿಡದಿಯಿಂದ ಬಂದಿದ್ದೀವಿ. ಜಯಮ್ಮ ಅಂತ ಕೋಡಳ್ಳಿ. ನಮ್ಮನ್ನ MLA ಯಾರು ನಮ್ಮ ಇದಕ್ಕೆ ಕರೆದ್ಬಿಟ್ಟು ಆಫೀಸ್ಗೆ ರಾಮನಗರದಲ್ಲಿ ಕರೆದ್ಬಿಟ್ಟು ನಮ್ಮನ್ನ ಹೆಣ್ಮಕ್ಳನ್ನ 25 ಜನ ಬಂದಿರಿ ಅಂತ ಕರೆದಿದ್ರು. ನಾವು ಆಗಲ್ಲ ಅನ್ನೋದಕ್ಕೆ 80 ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ರು. 80 ಜನ ಹೋದ್ಮೇಲೆ 1.5 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಬೈರ್ಮಂಗಲ ಪಂಚಾಯತಿಲಿ 26 ಹಳ್ಳಿಯರು, ಕಂಚಕನಹಳ್ಳಿ ಪಂಚಾಯತಿ, ಬೈರ್ಮಂಗಲ ಪಂಚಾಯತಿಯರು ನಾವು 26 ಹಳ್ಳಿಯರ ಹತ್ರ ಹೋರಾಟ ಮಾಡ್ತಾ ಇರತಕ್ಕಂಥದ್ದವರು 80 ಜನ ಹೋಗಿ ನಾವು ಅಲ್ಲಿ ಕೇಳೋದಕ್ಕೆ ಹೋಗಿ ಕೂತ್ಕೊಂಡೋದಕ್ಕೆ ಏನಂತ ಹೇಳಿದ್ರು, ಆಯ್ತಪ್ಪ ಏನೋ ಒಂದು ಮಾಡೋಣ ಅಂತ ನಾವು ಕೇಳ್ಕೊಂಡೋದಕ್ಕೆ ಏನೇ ಉತ್ತರ ಕೊಟ್ಟರು ಅಂದರೆ, ಅವರು ಬಂದಿದ್ರು ನಾವು ದುಡ್ಡು ಜಾಸ್ತಿ ಬೆಲೆ ಕಟ್ಟಿಸೋಕ್ಕೆ ಬಂದಿದ್ರು ಅಂತ ಹೇಳವ್ರೆ. ಈ ಪೇಪರಲ್ಲೆಲ್ಲ ಅವರು ಬೆಲೆ ಜಾಸ್ತಿ ಕಟ್ಟಿಸೋಕ್ಕೆ ಅಂತ ಬಂದರು. ನಾವೇನಂತ ಕೇಳ್ಕೊಂಡ ಅಲ್ಲಿ, ನೀವು ನಮ್ಮ ಭೂಮಿಗೆ ನಾವು ಯಾವತ್ತೂ ನಾವು ಬಿಡಲ್ಲ, ನಮ್ಮ ಭೂಮಿಗೆ ನಾವು ಯಾರನ್ನೂ ನೀವು ಅಳತೆ ಮಾಡೋಕ್ಕೆ ಕಳಿಸ್ಬೇಡ್ರಿ, ನಮಗೆ ತಗೋತೀವಿ ಅಂತ ಕೂತವ್ರಲ್ಲ ಪೆಂಡಲ್ ಹಾಕೊಂಡು, ಅವ್ರಿಗೆ ನಾವು ಯಾವತ್ತೂ ನಾವು TMC ಮಾಡೋಕ್ಕೆ ಬಿಡಲ್ಲ, ನಾವು ಅಳತೆ ಮಾಡೋಕ್ಕೆ ಬಿಡಲ್ಲ, ನಮ್ಗೊಂದು ಪತ್ರ ಕೊಟ್ಬಿಡ್ರಿ ಬಡವ್ರಿಗೆ ಒಂದು ಪತ್ರ ಕೊಟ್ಬಿಟ್ಟು ನೀವು ಸಾಹುಕಾರರಿಗೆ ನಿಮ್ಮಂತ ಇರೋರಿಗೆ ನೀವೇನೋ ಮಾಡ್ಕೊಳ್ರಿ, ನಾವು ಅಂತ ಗಂಟೆ ಬಿಡಲ್ಲ ಅಂತ ಕೇಳ್ಕೊಂಡಿದ್ದು. ನಮ್ಮನ್ನ ರೈತರನ್ನೆಲ್ಲ ಮನೇಲಿರಿ ಅಂದ್ಬಿಟ್ಟು ಕಾಣ್ದಂಗೆ ಇವರು ಪೊಲೀಸ್ ಸಿಬ್ಬಂದಿಗಳನ್ನ ಇವರು ಅಳತೆ ಮಾಡೋಕ್ಕೆ ಎಲ್ಲ ಕರ್ಸ್ಬಿಟ್ಟು ಮೇಲಿಂದ ಅಳತೆ ಮಾಡಿಸ್ಕೊಬತ್ತಾ ಇದ್ರು. ನಾವು ಲೇಡೀಸ್ ಒಂದು 20 ಜನ ಹೋಗಿ ಕೂತಿದ್ದ ಮರ್ದಡೆ ಹುಣಸೆ ಮರ್ದಡೆ ಕೂತಿದ್ದಾಗ ಪೊಲೀಸ್ನವ್ರು ಎಲ್ಲ ಕವರ್ ಆಗಿದಾಗ ನಾವೇನಂತ ಅಂದು, ನಾವು ಬಿಡಲ್ಲ ಸ್ವಾಮಿ, ನಾವು ಯಾವಾಗಿದ್ರು ನಮಗೆ ಒಂದು ಮನವಿ ಪತ್ರ ಕೊಡಲೇಬೇಕು ಅಂತ ಗಂಟೆ ನಾವು ಅಳತೆ ಮಾಡೋಕ್ಕೆ ಬಿಡಲ್ಲ ಅಂತ ಕೇಳ್ಕೊಂಡು ಅಂತ್ಯತ್ರಲ್ಲೂ ಅಳತೆ ಮಾಡಿಸ್ತಾ ಇದ್ರು. ಅವಾಗ ಏನು ಮಾಡ್ದೆ, ಪರ್ಕೆ ತಗೊಂಡ ಹೋದಾಗ ಏನು ಮಾಡಿದ್ರು, ಲೇಡೀಸ್ಗಳೆಲ್ಲ ಒಬ್ಬೊಬ್ರು ಕೈ ಅಳ್ಕೊಳ್ಳೋದು ಈಜೋದು ಮಾಡ್ತಾಯಿದ್ರು. ಒಂದು 4-5 ಜನ ಸೇರಿಕೊಂಡು ನಮ್ಮ ಲೇಡೀಸ್ ಹಿಡ್ಕೊಂಡ್ರು. ಅವಾಗ ನಾವೇನು ಮಾಡ್ದೆ, ಕೈಲಿ ಪರ್ಕೆ ಇದೆ ಹೊಡೆದ್ಲೆ ಕೈಗೆಲ್ಲ ಬಳೆ ಇಟ್ಕೊಂಡು ಅವ್ರಿಗೆಲ್ಲ ಮಾಡಿದ್ರು. ಆದರೆ ನಮ್ಮನ್ನ ಪೊಲೀಸ್ನವರು ಏನಂತ ದಬ್ಬಳಿಕೆ ಕೊಟ್ಟವ್ರೆ ಅಂತ ಅಂದರೆ, ಕೊಲೆ ಮಾಡಕ್ಕೆ ಬಂದವ್ರೆ ಈ ವ್ಯಕ್ತಿಗಳೆಲ್ಲ ಅಂತ ಸರ್ಕಾರಕ್ಕೆ ನಾವು ಲೇಡೀಸು, ನಾವು ರೈತರು ಅಂದರೆ ನಾವು ಅಷ್ಟು ಹಗ್ಗ ಹೋಗಿದ್ದೀವ. ನಾವು ರೈತರು ಮಕ್ಕಳನ್ನೇ ಬೆಳೆಯೋ ಅನ್ನ ತಿನ್ನೋದು ನೀವು. ನಾವು ರೈತರು ಬೆಳೀತಾ ಇರೋಕ್ಕೂ ಕಾಲು ಕರಿತಾ ಇರೋಕ್ಕೂ ಕುಡಿಯೋರು ನೀವೇನೇ ರೈತರಲ್ಲಿರೋರು, ಸಿಟಿಲಿರೋರು. ನಾವು ರೈತರುಗಳೇನೋ ನಾವು ಅನ್ನ ಉಡ್ಸ್ಕೊಂಡು ಉಂಟಾ ಇದೀವಲ್ಲ, ನಮ್ಮ ಭೂಮಿ ಕಿತ್ಕೊಳಕ್ಕೆ ಬಂದಿದ್ದೀರಲ್ಲ, ನಿಮ್ಮ ಮಾನವತೆ ಇದ್ದತ್ತ ಅಲ್ಲ. ರೈತರು ಏನೋ ಒಂದು ಅರ್ಧ ಎಕರೆ 1 ಎಕರೆ 1000 ಎಕರೆ ಮಡಗಿದ್ದೀರಿ, ನಿಮ್ಮ ಭೂಮಿ ನಮಗೆ ಬಿಟ್ಬಿಡ್ರಿ, ನಮ್ಮ ಭೂಮಿ ನಿಮಗೆ ಬಿಟ್ಕೊಟ್ಬಿಡ್ತೀವಿ. ನಮಗೂ 1.5 ವರ್ಷದಿಂದ ನಾವು ಕೂತ್ಕೊಂಡು ಅನ್ನ ತಿಂದು ಫುಟ್ಪಾತಲ್ಲಿ ಬೇಜಾರಾಗೋಗದೆ. ಇವತ್ತು ಸಾಹುಕಾರಗಳನ್ನೆಲ್ಲ ನೀವು ಎತ್ಲಿ ಕಟ್ಟಿ ನೀವು ಪೆಂಡಲ್ ಹಾಕೊಂಡು ಅನ್ನ ತಿಂತಾ ಇದ್ದೀರಿ. ಅದೇ ನೀವು ಸಾಹುಕಾರಗಳೆಲ್ಲ ನೀವು ಪೆಂಡಲ್ ಹಾಕೊಂಡು ಅನ್ನ ತಿಂತಾ ಇದ್ದೀರಿ. ನಾವು ಬಡವರು ಮಳೆ ಅಂದೆ ಗಾಳಿ ಅಂದೆ ಬರಗಾಲ ಬಂದು ಕೂತದೆ, ನಾವು ದನ ಕರ ಬದುಕು ಬಾಳ್ ಬಿಟ್ಟು ಹಿಂಗೆ ಅಲಿತಾ ಇದ್ದೀವಿ ಊರು. ನಾವು ಎಷ್ಟು ಸಲ ಅಂತ ಮನವಿ ಪತ್ರ ಕೊಡೋಣ ಸರ್ಕಾರಕ್ಕೆ? ಹೆಂಗೆ ಸರ್ಕಾರ ಸತ್ತಾಗದ ಅಲ್ಲ, ಸರ್ಕಾರ ಏನಾದ್ರು ರೈತರ ಪಾಲಕ್ಕೆ ಸತ್ತಾಗದ? ಎಲ್ಲ ಮಳೆ ಇಲ್ಲ ಬೆಳೆ ಇಲ್ಲ ಅಂತ ಪಾಪ ಬಾಯಿ ಬಿಡ್ತಾ ಇದೆ ಸರ್ಕಾರ. ಆದರೆ ಇಷ್ಟು ಅನ್ಯಾಯ ಮಾಡಬೇಡ್ರಿ ಸರ್ಕಾರ. ನಮ್ಮ ರೈತರಿಗೆ ಒಂದು ಬೆಲೆ ಕೊಡ್ರಿ, ನಮ್ಮ ರೈತರನ್ನ ಉಳಿಸ್ಕೊಡ್ರಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಅಷ್ಟು ಬಿಟ್ಟಿಂದ ಏನೂ ಇಲ್ಲ. ಯಾರು ಅಳತೆ ಮಾಡಿಸ್ಕೊಳ್ಳಿ, ನಮ್ಗೊಂದೊಂದು ಪತ್ರ ಕೊಟ್ಬಿಡ್ರಿ. ನಾವು ಕೊಡಲ್ಲ ಅಂತ 1.5 ವರ್ಷದಿಂದ ಕೂತಿದ್ದೀವಿ, 88 ದಿನ ಕೂತಿದ್ದೀವಿ ಅಲ್ಲಿ ಬೈರ್ಮಂಗಲ ಬಸ್ ಸ್ಟ್ಯಾಂಡಲ್ಲಿ. ನಮ್ಗೊಂದೊಂದು ಮನವಿ ಪತ್ರ ಕೊಟ್ಬಿಡ್ರಿ, ಅವ್ರು ಅಳಿಸ್ಕೊಳ್ಳಿ. ಇಷ್ಟು ಮಾತನಾಡಿ ಮುಗಿಸ್ತಾ ಇದ್ದೀನಿ ನಾನು ಈ ಸರ್ಕಾರಕ್ಕೆ ಅಷ್ಟೇ. ನಮ್ಗೆ ಯಾರು ಒಳ್ಳೇದು ಮಾಡ್ತಾರ ಅವ್ರಿಗೆ ನಾವು ಒಳ್ಳೇದು ಮಾಡ್ತೀವಿ ಅಷ್ಟೇ. ಬೈರಮಂಗಲದ ಜಯಕ್ಕ ಅವರು ಯಾವ ರೀತಿ ರಾಜ್ಯ ಸರ್ಕಾರ ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆ ಅನ್ನೋದನ್ನ ಅವರ ಮನದಾಳದ ಮಾತಂತ ತಾವು ಕೇಳಿದಿರಿ. ಬಂಧುಗಳೇ, ಭಾರತೀಯ ಜನತಾ ಪಾರ್ಟಿ ಏನು ಬಿಡದಿಯಲ್ಲಿರ್ತಕ್ಕಂಥ ರೈತರ ಪರವಾಗಿ ಇವತ್ತು ಒಂದು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ರೈತ ಪರ ಹೋರಾಟಕ್ಕೆ 104 ವರ್ಷದ ಶಿವಮ್ನವರು